अशेषवाग्जाड्यमलापहंसीं नमं नमं स्पष्टसुवाक्प्रदायिनी ममेव जिह्वाग्रसुरङ्गनर्तकी भवप्रसन्ना वदने च मे श्रीः. ಸಮಸ್ತ ಭಕ್ತ ಬಾಂಧವರಲ್ಲಿ ನನ್ನ ಆರಾಧ್ಯ ದೈವ ಅಂತ ರುದ್ರವ್ಯಾಸರ ಜ್ಞಾನದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಶುಭಕಾಮನೆಗಳೊಂದಿಗೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇರುವಂಥ ಉದ್ದೇಶ, ಎಷ್ಟೋ ಜನ ಭಕ್ತಾದಿಗಳು ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಪಿತೃದೋಷ ಪರಿಹಾರ ಮಾಡೋದು ಹೇಗೆ, ಅಥವಾ ಪಿತೃದೋಷದಿಂದ ಸಿಂಪ್ಟಮ್ಸ್ ಏನು, ಅದನ್ನು ಮುಂಚಿತವಾಗಿ ಅದು ಬರುವಂಥ ಪೂರ್ವಗಳು ಏನೇನು ಕಾಣಿಸ್ಕೊಳ್ತದೆ ಅದನ್ನು ಹೇಳಿ ಅಂತೇಳಿ ಫೋನ್ ಮಾಡ್ತಾ ಇದ್ದಾರೆ. ನಾನಿವತ್ತು ಹಿಂದಿನ ವಿಡಿಯೋಗಳೆಲ್ಲ ನಾನು ವಿವರವಾಗಿ ಹೇಳಿದ್ದೇನೆ. ಪಿತೃದೋಷ ಪರಿಹಾರ ಮಾಡೋದು ಹೇಗೆ ಅಂತ ತಿಳ್ಕೊಳ್ಬೇಕಾದ್ರೆ ಪಿತೃದೋಷ ಅಂದರೆ ಏನು ನನ್ನ ತಿಳ್ಕೊಳ್ಬೇಕು. ಪಿತೃದೋಷ ಅಂತ ಅಂದರೆ ಸತ್ತೋದಂತ ನಿಮ್ಮ ಪಿತೃಗಳು ಮೋಕ್ಷ ಆಗದೇ ಇದ್ದಾಗ ಕುಟುಂಬದ ಪಿತೃದೋಷ ಆಡುವಂಥದ್ದು. ಹಾಗಾದರೆ ಯಾವ್ಯಾವ ಕಾರಣಗಳಿಗೆ ಅದು ಮೋಕ್ಷ ಆಗುವುದಿಲ್ಲ? ನಿಮ್ಮ ಪಿತೃಗಳು ಸಹಜವಾಗಿ ತೀರೋಗಿರ್ಬೋದು, ನೀವು ಸತ್ತೋದಾಗ ಕರ್ಮವನ್ನು ಮಾಡಿರ್ಬೋದು, ಆದರೆ ಸರಿಯಾದ ರೀತಿಯ ಕರ್ಮ ನಡೆಯದೇ ಇದ್ದಾಗ ಅವರಿಗೆ ಮೋಕ್ಷ ಆಗುವುದಿಲ್ಲ. ಇನ್ನೇ ಕರ್ಮನೇ ಮಾಡುವುದಿಲ್ಲ, ಅವು ಸಹ ಪಿತೃಗಳಿಗೆ ಮೋಕ್ಷ ಆಗುವುದಿಲ್ಲ. ಇನ್ನು ಅವರ ಜನ್ಮ ಜನ್ಮಾಂತರಿಯ ಪಾಪ ಕರ್ಮ ಫಲದಿಂದ ಸಹ ಮೋಕ್ಷ ಆಗುವುದಿಲ್ಲ. ಇನ್ನೇ ಕೆಲವು ದುರ್ಮರಣ ಸತ್ತು ಹೋದಾಗ ಆ ದುರ್ಮರಣ ಅಂತ ಸಂದರ್ಭದಲ್ಲಿ ಸತ್ತ ದಿವಸ ಹಾಗೂ ಸತ್ತ 11 ದಿವಸ ನಾರಾಯಣಿ ಕರ್ಮವನ್ನು ಮಾಡಬೇಕು ಅಂತ ನಾನು ಹಿಂದೆ ಹೇಳಿದ್ದೀನಿ. ಈ ಥರ ಕರ್ಮವನ್ನು ಮಾಡದೇ ಇದ್ದಾಗ ಸಹ ಪಿತೃದೋಷ ಆಗುವಂಥದ್ದು ಕಣ್ಣಿಗೆ ಕಾಣಿಸ್ಕೊಳ್ತದೆ. ಹುಟ್ಟುವಂಥ ಮಕ್ಕಳಲ್ಲಿ ಜನ್ಮಕಾಲದಲ್ಲಿ ಪಿತೃದೋಷ ಆಗುವಂಥದ್ದು ಕಂಡು ಬರ್ತದೆ. ಈ ಥರ ಪಿತೃದೋಷ ಬಂದಾಗ ಅವರಿಗೆ ಹಿರಿಯವರ ಅನುಗ್ರಹ ಇರುವುದಿಲ್ಲ. ಹಿರಿಯವರ ಅನುಗ್ರಹ ಇರುವುದಿಲ್ಲ ಅಂತಂದ್ರೆ ನಮ್ಮ ಪಿತೃಗಳು ದೇವತಾ ಸ್ವರೂಪದಲ್ಲಿ ಇರ್ತಾರೆ ಅಂತ ಶಾಸ್ತ್ರ. ನಾವು ಅಥವಾ ಪಿತೃಗಳ ದೇವತಾ ಸ್ವರೂಪದಲ್ಲಿ ನೋಡ್ತೇವೆ, ಹಾಗೆ ನಾವು ಪಿತೃ ದೇವತಾ ಅಂತ ಕರೀತೇವೆ. ಪಿತೃಗಳ ಅನುಗ್ರಹ ಇದ್ದಾಗ ನಾವು ಹುಟ್ಟದಲ್ಲ ಚಿನ್ನ ಅಥವಾ ನಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂಥ ಸಿಗ್ತದೆ. ಪಿತೃಗಳ ಅನುಗ್ರಹ ಇಲ್ಲ ಅಂತ ಆದಾಗ, ಪಿತೃದೋಷ ಉಂಟು ಅಂತ ಆದಾಗ ನಮಗೆ ಜೀವನದಲ್ಲಿ ಬರ್ತದೆ. ಪಿತೃಗಳಿಗೆ ಮೋಕ್ಷ ಇಲ್ಲ ಅಂತಂದ್ರೆ ಅವರಿಗೆ ಪ್ರೇತ ಅಂತ ಕರೀತಾರೆ. ಪ್ರೇತ ಅಂತ ಅಂದ್ರೆ ಸಂಸ್ಕೃತದಲ್ಲಿ ಹಿಂಸೆ ಅಂತ. ಪ್ರೇತ ಅಂತ ಅಂದ್ರೆ ಸಂಚಾರಾವಸ್ಥೆಯ ಸ್ಥಿತಿಯಲ್ಲೇ ಅಂತ ಅರ್ಥ. ಅಂತ ಆತ್ಮಗಳು ನೀರು, ಗಾಳಿ, ಭೂಮಿ ಇತ್ಯಾದಿ ಅಲ್ಲಾಡ್ತಾ ಇದ್ದಾರೆ. ಜಾತಕದಲ್ಲಿ ಪಿತೃದೋಷದ ಜೊತೆಗೆ ಪಿತೃಗಳಿಂದ ಬರುವಂಥ ನೆಗೆಟಿವ್ ಎನರ್ಜಿಗಳು ಬರ್ಬೋದು. ನೆಗೆಟಿವ್ ಎನರ್ಜಿ ಅಂತಂದರೆ ಮಾತೃಶಾಪ ಅನ್ನುವಂಥದ್ದು ಬರ್ಬೋದು, ಪಿತೃಶಾಪ ಅನ್ನುವಂಥದ್ದು ಬರ್ಬೋದು, ಪ್ರೇತಶಾಪ ಅನ್ನುವಂಥದ್ದು ಬರ್ಬೋದು, ಸ್ತ್ರೀ ಶಾಪ ಅನ್ನುವಂಥದ್ದು ಬರ್ಬೋದು, ಪಿತೃಾರಿಷ್ಟ ದೋಷ ಅನ್ನುವಂಥದ್ದು ಬರ್ಬೋದು, ವಂಶಾರಿಷ್ಟ ದೋಷ ಅನ್ನುವಂಥದ್ದು ಬರ್ಬೋದು. ಇದೆಲ್ಲ ಪಿತೃಗಳಿಂದ ಬರುವಂಥ ನೆಗೆಟಿವ್ ಎನರ್ಜಿಗಳು ಜನ್ಮಕಾಲದಲ್ಲಿ ಬರ್ತದೆ. ಇದನ್ನು ಏನು ಪರಿಣಾಮ ಆಗ್ಬೋದು, ಇದರಿಂದ ಏನು ನಮ್ಗೆ ಕಾಣಿಸ್ಕೊಳ್ಬೋದು ಅಂತಂದರೆ, ಎಲ್ಲಿ ತನಕ ಮನುಷ್ಯನಿಗೆ ಗ್ರಹಗಳೆಲ್ಲ ಗಟ್ಟಿ ಉಂಟು ಅಲ್ಲಿ ತನಕ ಇದಕ್ಕೆ ಇಫೆಕ್ಟ್ ಆಗ್ಬೋದು. ಒಂದ್ಸಲ ಗ್ರಹಗಳೆಲ್ಲ ವೀಕ್ ಆಯಿತು ನಮ್ಗೆ ಇದನ್ನು ಪರಿಣಾಮ ನಾವು ಎದುರಿಸಬೇಕಾಗ್ತದೆ. ಸಾಧಾರಣವಾಗಿ ಕೇತು ವಿಷಯ ಕೇತು ಮುಕ್ತಿ ಅಂತ ಕಾಲದಲ್ಲಿ ಇದು 100% ಈ ಪಿತೃದೋಷ ಆಡುವಂಥದ್ದು ಅವರಿಗೆ ಇಫೆಕ್ಟ್ ಆಗ್ಬೋದು. ಇನ್ನು ರಾಹುದೇಶ ಕೇತು ಮುಕ್ತಿ ಅಂತ ಕಾಲದಲ್ಲಿ ಇಫೆಕ್ಟ್ ಆಗ್ಬೋದು, ಶನಿ ದೇಶ ಕೇತು ಮುಕ್ತಿ ಅಂತ ಕಾಲದಲ್ಲಿ ಇಫೆಕ್ಟ್ ಆಗ್ಬೋದು, ಅಥವಾ ಕುಜದಶ ಕೇತು ಮುಕ್ತಿ ಅಂತ ಕಾಲದಲ್ಲಿ ಇದು ಇಫೆಕ್ಟ್ ಆಗ್ಬೋದು. ಮನುಷ್ಯನಿಗೆ ಲೈಫ್ ಲಾಂಗ್ ಯಾರ ಜೀವನದಲ್ಲಿ ಅದೃಷ್ಟ ಆಡುವಂಥದ್ದು ಇರುವುದಿಲ್ಲ. ಜೀವನ ಒಂದ್ಸಲ ಅಥವಾ 2 ಸಲ ಜೀವನದಲ್ಲಿ ಅದೃಷ್ಟ ಆಡುವಂಥದ್ದು ಬರ್ತದೆ. ಆ ಅದೃಷ್ಟ ಇರುವಂಥ ಸಮಯದಲ್ಲಿ ಈ ಥರ ನೆಗೆಟಿವ್ ಎನರ್ಜಿ ಉಂಟು ಅಂತ ಹೇಳಿದ್ರೆ ಆಗ ಅವ್ರ ಜೀವನ ಆಡುವಂಥದ್ದು ಬರ್ಬಾದಾಗಬಹುದು ಅಥವಾ
ಜೀವನ ಸ್ಪಾಯ್ಲ್ ಆಗ್ಬೋದು, ಹಾಳಾಗ್ಬೋದು. ಅವರಿಗೆ ಆ ಅದೃಷ್ಟ ಅನ್ನುವಂಥ ಫಲ ಸಿಗದೆ ಹೋಗ್ಬೋದು. ಅದೃಷ್ಟ ಕಳೆದ ನಂತರ ನೀವು ಮಾಡಿಕೊಂಡ್ರು ಸಹ ಆ ಅದೃಷ್ಟ ಅನ್ನುವಂಥ ಸಿಗುವುದು, ಆ ದೋಷ ಪರಿಹಾರ ಆಗ್ಬೋದು. ಆದರೆ ಆ ಅದೃಷ್ಟದಿಂದ ಜೀವನದಲ್ಲಿ ಸಾಧನೆ ಮಾಡಬೇಕಾಗಿತ್ತೋ ಅಂತ ಸಾಧನೆಯನ್ನು ಅವ್ರ ಜೀವನದಲ್ಲಿ ಮಾಡಲಿಕ್ಕಾಗ. ಒಂದು ವಿದ್ಯೆ ಅನ್ನುವಂಥದ್ದು ಇಂತಿಷ್ಟು ವಯಸ್ಸಂತ ಒಂದು ವಿದ್ಯೆಯನ್ನು ನಾವು ಸಂಪಾದನೆ ಮಾಡಬೇಕು. ಹಣವನ್ನು ಇನ್ನು ಆ ಹಣವನ್ನು ಸಂಪಾದನೆ ಮಾಡಬೇಕು. ಜೀವನದಲ್ಲಿ 4 ವಿಭಾಗವನ್ನು ಮಾಡಿದೆ. ಮೊದಲನೇ ಒಂದು 25 ವರ್ಷ ನಾವು ವಿದ್ಯೆಯನ್ನು ಸಂಪಾದನೆ ಮಾಡಿ, ಈ ವಿದ್ಯೆ ಸಂಪಾದನೆ ಮಾಡುವಂಥ ಸಮಯದಲ್ಲಿ ಈ ಥರ ನೆಗೆಟಿವ್ ಎನರ್ಜಿ ನಮಗೆ ಇಫೆಕ್ಟ್ ಆದಾಗ ವಿದ್ಯೆ ಇರುವಂಥದ್ದು ಅವರಿಗೆ ಜೀವನದಲ್ಲಿ ಆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಅಥವಾ 25 ವರ್ಷ 50 ವರ್ಷ ಆಗುವಂಥ ಜೀವನದಲ್ಲಿ ಹಣವನ್ನು ಸಂಪಾದನೆ ಮಾಡುವಂಥ ವಯಸ್ಸು. ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಸಂಪಾದನೆ ಮಾಡಲಿಕ್ಕೆ ಆಗಲ್ಲ, ಅಥವಾ ಜೀವನದಲ್ಲಿ ಅಭಿವೃದ್ಧಿ ಇಲ್ಲದೆ ಹೋಗುವುದು. ಈ ರೀತಿಯಾಗಿ ಅದೃಷ್ಟ ಆಳುವಂಥದ್ದು ಕೈ ಕೊಡಬಹುದು. ಹಾಗಾಗಿ ಈ ಥರ ಪರಿಣಾಮ ಆದಾಗ ಇದನ್ನು ಪರಿಹಾರ ಮಾಡಿಕೊಂಡ್ರೆ ಅದಕ್ಕೆ ಜೀವನದಲ್ಲಿ ನಾವು ಯಶಸ್ಸನ್ನು ಗಳಿಸಬೇಕು. ಹಾಗೆ ಇದು ಏನೇನು ಇದನ್ನು ಈ ಥರ